وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಾದ್. ಕೆಟ್ಟ ಸ್ವಭಾವಗಳಿಂದ ರಕ್ಷೆ ಹೊಂದಬೇಕಾದರೆ ಇದನ್ನು ಮಾಡಿದರೆ ಸಾಕು. ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಆಗ್ರಹಿಸುವಂತಹ ಬಯಸುವಂತಹ ಒಂದು ಸಂಗತಿಯಾಗಿದೆ. ನಮ್ಮ ಜೀವನದಲ್ಲಿರುವಂತಹ ಕೆಟ್ಟ ಸ್ವಭಾವ, ಕೆಟ್ಟ ಕೃತ್ಯ ಎಲ್ಲವೂ ಕೂಡ ನಮಗೆ ನೀಗಿ ಹೋಗಬೇಕು ಎಂದು, ಅದರಿಂದ ನಾವು ಮುಕ್ತಿ ಹೊಂದಬೇಕು ಎಂದು. ಆದರೆ ನಮಗೆ ಅದು ಸದ್ಯಕ್ಕೆ ಸಾಧ್ಯವಾಗ್ತಾ ಇಲ್ಲ. ಏನೋ ಕಾರಣಗಳಿಂದ ಅದರಿಂದ ರಕ್ಷೆ ಹೊಂದಲು ನಮಗೆ ಸಾಧ್ಯವಾಗ್ತಾ ಇಲ್ಲ. ಅದು ನಮ್ಮಲ್ಲಿರಬಹುದು ಅಥವಾ ನಾವು ಇಷ್ಟಪಡುವಂತಹ ವ್ಯಕ್ತಿಯಲ್ಲಿ ಅಂತಹ ಸ್ವಭಾವಗಳಿರಬಹುದು. ಆದರೆ ಇನ್ಶಾ ಅಲ್ಲಾ ಇನ್ನು ಮುಂದೆ ಆ ರೀತಿಯಾದಂತಹ ಕೆಟ್ಟ ಸ್ವಭಾವಗಳು ನಿಮ್ಮ ಜೀವನದಿಂದ ಇಲ್ಲದಂತೆ ಮಾಡಲಿರುವಂತಹ ಒಂದು ಮಂತ್ರ ಈ ಒಂದು ಹದೀಸ್ನಲ್ಲಿದೆ. ಇಮಾಮ್ ತುರ್ಮುಜಿ ರಲಿಯಲ್ಲಾಹು ಅನ್ಹು ಅವರು ವರದಿ ಮಾಡಿದಂತಹ ಹದೀಸ್, ಜಿಯಾದ್ ಬಿನ್ ಇಲಾಖಾ ರಲಿಯಲ್ಲಾಹು ಅನ್ಹು ಅವರಿಂದ ನಿವೇದನೆ. ಅನ್ ಅಮ್ಮಿಹಿ ಕಾಲ, ಮಹಾನವರ ಅಮ್ಮ ಎನ್ನುತ್ತಾರೆ, ಕಾನ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಕೂಲು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಅಲ್ಲಾಹುಮ್ಮ ಇನ್ನಿ ಅಊದು ಬಿಕ ಮಿನ್ ಮುಂಕರಾತಿಲ್ ಅಖ್ಲಾಕ್ ವಲ್ ಅಮಾಲಿ ವಲ್ ಅಹ್ವಾ. ಅಲ್ಲಾಹನೇ, ನನ್ನನ್ನು ನೀನು ಕೆಟ್ಟ ಸ್ವಭಾವಗಳಿಂದ, ಕೆಟ್ಟ ಕೃತ್ಯಗಳಿಂದ, ಕೆಟ್ಟ ಚಿಂತನೆಗಳಿಂದ ರಕ್ಷೆ ಹೊಂದಿಸು ಎಂದು ಈ ಒಂದು ಪ್ರಾರ್ಥನೆಯನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಮಗೆ ಕಲಿಸಿಕೊಟ್ಟಿದ್ದಾರೆ. ಕಾರಣ, ನಮ್ಮ ಜೀವನದಲ್ಲಿ ಅದೆಷ್ಟೋ ಕೆಟ್ಟ ಸ್ವಭಾವಗಳಿದೆ, ಕೆಟ್ಟ ಕೃತ್ಯಗಳಿದೆ, ನಿರಂತರವಾಗಿ ನಮ್ಮನ್ನು ಕಾಡ್ತಾ ಇರುವಂತಹ ಕೆಟ್ಟ ಚಿಂತನೆಗಳೂ ಇದೆ. ಅವುಗಳಿಂದೆಲ್ಲ ನಮಗೆ ರಕ್ಷೆ ಹೊಂದಬೇಕಾದರೆ ಕೇವಲ ಈ ಒಂದು ಪ್ರಾರ್ಥನೆಯಿಂದ ಮಾತ್ರ ಸಾಧ್ಯ. ನಾವೆಷ್ಟೇ ದೃಢ ವಿಶ್ವಾಸ ಮಾಡಿ ತೀರ್ಮಾನ ತೆಗೆದುಕೊಂಡರೂ ಕೂಡ ಇಬಿಲೀಸಿನ ಬಲೆಗೆ ಬಿದ್ದು ನಾವು ಕೆಟ್ಟ ಕೃತ್ಯಗಳನ್ನು, ಕೆಟ್ಟ ಸ್ವಭಾವಗಳನ್ನು ನಮ್ಮಲ್ಲಿ ಕಾಣುತ್ತದೆ. ಆದ್ದರಿಂದ ಇನ್ನು ಮುಂದೆ ನಾವು ಈ ಒಂದು ಪ್ರಾರ್ಥನೆಯನ್ನು ನಿರಂತರವಾಗಿ ಪ್ರಾರ್ಥಿಸೋಣ. ನಮ್ಮ ಜೀವನದಲ್ಲಿರುವಂತಹ ಸರ್ವ ಕೆಟ್ಟ ಕೃತ್ಯಗಳು, ಕೆಟ್ಟ ಚಿಂತನೆಗಳು, ಕೆಟ್ಟ ಕರ್ಮಗಳು ಎಲ್ಲವನ್ನೂ ಕೂಡ ಅಲ್ಲಾಹ ನೀಗಿಸಿಕೊಡುತ್ತಾನೆ. ಅಲ್ಲಾಹ ನಮ್ಮ ಜೀವನದಿಂದ ಆ ರೀತಿಯಾದಂತಹ ಸರ್ವವನ್ನು ಕೂಡ ನೀಗಿಸಿಕೊಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.